ನಮ್ಮ ಹೆಮ್ಮೆಯ ಶಾಲೆ, ಅಕ್ಷರದಮ್ಮ ನಮ್ಮ ಲಾಲಿಸಿ ಪಾಲಿಸಿದ ಶಾಲೆ. ಅಕ್ಷರದಮ್ಮ ನಮ್ಮ ಲಾಲಿಸಿ ಪಾಲಿಸಿದ ಶಾಲೆ. ಶಿಕ್ಷಕರು ಅಕ್ಕರೆಯಲ್ಲಿ ಶಿಕ್ಷಣವನಿತ್ತ ಶಾಲೆ. ಶಿಕ್ಷಕರು ಅಕ್ಕರೆಯಲ್ಲಿ ಶಿಕ್ಷಣವನಿತ್ತ ಶಾಲೆ. ಹಾಡು ಹಸೆ ನಾಟಕದಂಥ ಕಲೆಗೆ ನೆಲೆ, ಗೆಳೆಯ ಗೆಳತಿಯರ ಭಾವನೆಯ ಬಲೆ. ಇದು ನಮ್ಮ JSS ಶಾಲೆ. ಇದು ನಮ್ಮ JSS ಶಾಲೆ. ಎಲ್ಲ ಚೇಂಜ್ ಆಗಿ ಹೋಗಿದೆ ಅಲ್ವಾ? ಅಲ್ಲ ಯಾವ ಕಡೆ ಅಂತ ಬಂದ್ರು ನೀವು? ಇಲ್ಲಿ ಹಾರ್ಕೊಂಬಂದ್ರಿ ಇಲ್ಲ ಇಲ್ಲಿ. ಸಹೃದಯ ವೀಕ್ಷಕರಿಗೆಲ್ಲ ನಮಸ್ಕಾರ. ನಾವು ಇತ್ತೀಚೆಗಷ್ಟೇ ಮಹದೇಶ್ವರ ಬೆಟ್ಟಕ್ಕೆ ಟ್ರಿಪ್ ಹಾಕಿದ್ವಿ. ಹಾಗೇನಲ್ಲೇ ಹೋಗ್ತಾ ಶಿವನ ಸಮುದ್ರ, ರಾಮಾಪುರ ಈ ಎಲ್ಲ ಸ್ಥಳಗಳನ್ನ ನೋಡಿದ್ವಿ. ರಾಮಾಪುರದ ವಿಶೇಷ ಏನಂದರೆ ಅಲ್ಲಿನ JSS ಶಾಲೆ ಮತ್ತು ಅಲ್ಲಿನ ಮಹದೇಶ್ವರ ದೇವಸ್ಥಾನ. JSS ಶಾಲೆ ಅಲ್ಲಿನ ಗೋಪಿಶೆಟ್ಟಿಯೂರಲ್ಲಿದೆ. ನಾನು, ನನ್ನ ಅಕ್ಕ, ತಮ್ಮ, ತಂಗಿ ಎಲ್ಲರೂ ಕೂಡ ಅದೇ ಶಾಲೆಯಲ್ಲಿ ಕಲ್ತಿದ್ವಿ. ಸುಮಾರು 1980ರಲ್ಲಿ ನಾನು ಅಲ್ಲಿ 7ನೇ ಕ್ಲಾಸ್ ಓದ್ತಾಯಿದ್ದೆ. ಆಗ ಇದ್ದಂತಹ ಎಲ್ಲ ಸ್ನೇಹಿತರ ಹೆಸರು ನನಗೆ ನೆನಪಿಲ್ಲ. ಅದರಲ್ಲಿ ಗೀತಾ, ಕೋಕಿಲ, ಆಮೇಲೆ ಹೇಮಾವತಿ, ಇನ್ನೊಂದಷ್ಟು ಜನದ ಹೆಸರುಗಳು ಮಾತ್ರ ಜ್ಞಾಪಕ ಇದೆ ನನಗೆ. ಈಗ ನನಗೆ ಅದರಲ್ಲಿ ಹೆಚ್ಚಿನ ಜನರ ಸಂಪರ್ಕವೂ ಇಲ್ಲ. ಹಾಗೆ ನಮಗೆ ಕಲಿಸಿದ ಮೇಷ್ಟ್ರು ಕೃಷ್ಣಪ್ಪ, ನಟರಾಜಪ್ಪ, NPS ಅಂದರೆ NP ಸೋಮಶೇಖರ್, ಇವರೆಲ್ಲರ ಹೆಸರು ನನಗೆ ಜ್ಞಾಪಕ ಇದೆ. ಈಗ ಇತ್ತೀಚೆಗೆ ನಾವು ಭೇಟಿ ನೀಡಿ ಶಾಲೆ ಹತ್ರ ನಿಂತು ಹಿಂದಿಂದೆಲ್ಲ ನೆನೆಸ್ಕೊಳ್ತಾ ಇದ್ದಾಗ ನಮಗೆ ಕಾಲೇಜಿನಲ್ಲಿ ಕಲಿಸಿದಂತಹ, ನಮ್ಮ ಅಕ್ಕನಿಗೆ ಕಲಿಸಿದಂತಹ ರಾಜಶೇಖರ್ ಮೇಷ್ಟ್ರು ಸಿಕ್ಕಿದ್ರು. ತುಂಬಾ ಖುಷಿಯಾಯಿತು ನಮಗೆಲ್ಲ. ಅವರು ಕೂಡ ಆ ಅಕ್ಕನ ಬಗ್ಗೆ ತುಂಬಾ ನೆನೆಸ್ಕೊಂಡ್ರು ಮತ್ತು ಶಾಲೆ ಬಗ್ಗೆ ಎಲ್ಲ ಹೇಳಿದ್ರು. ತುಂಬ ಖುಷಿಯಾಯಿತು. ನಮ್ಮ ವೀಕ್ಷಕರಲ್ಲಿ ಎಲ್ಲರೂ ಕೂಡ ಓದಿರೋರೇನೆ, ಅಂದರೆ ಪ್ರತಿಯೊಬ್ಬರು ಕೂಡ ಈ ಹಂತವನ್ನು ದಾಟಿ ಬಂದಿರೋರು. ಎಲ್ಲರಿಗೂ ಕೂಡ ಈ ಭಾವನೆ ನಿಜವಾಗ್ಲೂ ಅರ್ಥ ಆಗತ್ತೆ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ನನ್ನ ಜೊತೆ ಓದಿರ್ತಕ್ಕಂತಹ ಯಾರಾದರೂ ಈ ವಿಡಿಯೋ ನೋಡಿದ್ರೆ ದಯವಿಟ್ಟು ಸಂಪರ್ಕಿಸಿ. ಧನ್ಯವಾದಗಳು.